ಕವರ್ ಬಂದ್ಬಿಟ್ಟು ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು. ನಾನು ಫುಲ್ ಹಾಕೋದಿಕ್ಕೆ ಹೋಗಿಲ್ಲ, ಏನಕ್ಕೆ ಅಂದ್ರೆ ಸ್ವಲ್ಪ ಕೇಸ್ ಫ್ರೆಂಡ್ಲಿ ಹಾಕಿದ್ದೀನಿ. ತೆಗಿಬೇಕಾದ್ರೆ ಹಾಕ್ಬೇಕಾದ್ರೆ ಬಂದ್ಬಿಟ್ಟು ಟಚ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಕೇಸ್ ಫ್ರೆಂಡ್ಲಿ ಹಾಕಿರ್ತಕ್ಕಂಥದ್ದು. ನೀವು ನೋಡ್ತಾ ಇದ್ದೀರಲ್ಲ, ಯಾವ ತರ ಸ್ಟ್ರಾಂಗ್ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ನಾನು ತೋರಿಸ್ತೀನಿ ನಿಮಗೆ. ಯಾಕೆಂದ್ರೆ ಕೆಲವರಿಗೆಲ್ಲ ಡೌಟ್ ಇರುತ್ತೆ ಯಾವ ತರ ಇದೇನು ಹಾಕಿದ್ರನ್ನ ವರ್ಕ್ ಆಗಲ್ಲ ಅಂತ ಹೇಳ್ಬಿಟ್ಟು. ಎಕ್ಸಾಂಪಲ್ ಬಂದ್ಬಿಟ್ಟು ನಾನು ತೋರಿಸ್ತೀನಿ. ಇದು ಬಂದ್ಬಿಟ್ಟು ಕಟ್ ಮಾಡಿರೋ ಸ್ಕಿನ್. ಇದ್ರಲ್ಲಿ ಏನಿದೆ ಇದನ್ನ ನಾನು ಅಪ್ಲೈ ಮಾಡಿದ್ದೀನಿ ಆಲ್ರೆಡಿ. ಮೇಲ್ಗಡೆ ಒಂದು ಲೇಯರ್ ಇರುತ್ತೆ, ಕೆಳಗಡೆ ಒಂದು ಲೇಯರ್ ಇರುತ್ತೆ. ನೋಡಿದಿರಲ್ಲ, ಇದು ಮೇಲ್ಗಡೆ ಲೇಯರು, ಇದು ಬಂದ್ಬಿಟ್ಟು ಕೆಳಗಡೆ ಲೇಯರು. ಇಲ್ಲಿ ನೋಡ್ತಾ ಇದೀರಲ್ಲ, ಈ ಸೆಂಟ್ರಲ್ ಏನಿದೆ ಈ ಥಿಕ್ನೆಸ್ಸೇ ಬಂದ್ಬಿಟ್ಟು ನಾವು ಕಸ್ಟಮರ್ಗೆ ಹೇಳಿ ಅಪ್ಲೈ ಮಾಡಿರ್ತಕ್ಕಂಥದ್ದು 9H ಗ್ಲಾಸಸ್ ಅಂತ ಹೇಳ್ಬಿಟ್ಟು. ಇವಾಗ ಅವ್ರ ಕೈಗೆ ಕೊಡ್ತೀನಿ, ಇದನ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ಬಿಟ್ಟು ಅದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಸರ್ ಇಟ್ಕೊಳ್ಳಿ. ನೀವು ಯಾವ ತರ ಫೋರ್ಸ್ ಅಲ್ಲಿ ಇರುತ್ತೆ ಆ ತರ ಒಂದು ಫೀಲ್ ಗೊತ್ತಾಗ್ತೈತಾ? ಬರ್ತಾ ಅದಿನ್ನ ಎಕ್ಸ್ಪೆಂಡ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಅದೇ ಹೈಡ್ರೋಜೆಲ್ ಸ್ಕಿನ್ ಅಂತ ಹೇಳ್ಬಿಟ್ಟು ಅಷ್ಟೇ. ನಿಮ್ಗೇನು ಅನ್ನಿಸ್ತು ಹಾಗೆ ಹೇಳಿ. ತುಂಬ ಖುಷಿ ಆಯಿತು. ಈ ಥರ ಸ್ಕ್ರೀನ್ ಪ್ರೊಟೆಕ್ಷನ್ ಹಾಕ್ಸೋದ್ರಿಂದ ಅದು ಮೊಬೈಲ್ ಸೇಫ್ಟಿ ಇರುತ್ತೆ. ಮಕ್ಕಳು ಯೂಸ್ ಮಾಡ್ತಾ ಇರ್ತಾರೆ, ವೈಫ್ ಯೂಸ್ ಮಾಡ್ತಾ ಇರ್ತಾರೆ. ಅದರಿಂದ ಈ ಥರ ಸ್ಕ್ರೀನ್ ಹಾಕ್ಸೋದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ನಿಮ್ಗೆ ಹ್ಯಾಪಿ ಅಲ್ವಾ? ಇದನ್ನ ಹೊಡೆದು ಎಲ್ಲ ಟೆಸ್ಟ್ ಮಾಡೋದಕ್ಕಿಂತ ಇದು ಅದ್ರದ್ದು ಏನು ಫೀಲ್ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗಿದೆ. ನಿಮಗೂ ಏನಾದರೂ ಬೇಕು ಅಂತ ಹೇಳಿದ್ರೆ ಅಕ್ಕಪಕ್ಕ ಇರ್ತಕ್ಕಂಥ ಮೊಬೈಲ್ ಶಾಪ್ಗಳಲ್ಲಿ ಹೋಗ್ಬಿಟ್ಟು ಅವ್ರ ಹತ್ರ ಏನೋ ಮಿಷಿನ್ ಇತ್ತು ಅಂತ ಹೇಳಿದ್ರೆ ಅವ್ರ ಹತ್ರ ಕೇಳಿ EV ಸ್ಕಿನ್ಗಳನ್ನ ಹೈಡ್ರೋಜೆಲ್ ಸ್ಕಿನ್ ಏನಿರುತ್ತೆ ಅದನ್ನ ಹಾಕ್ಸ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ A1 ಮೊಬೈಲ್ ಇದೆ RR ನಗರು, 5 ರಿಂದ 6 ತರ ವೆರೈಟಿ ಸ್ಕಿನ್ ಇದೆ. ನಿಮಗೆ ಎಕ್ಸ್ಪ್ಲೈನ್ ಮಾಡಿಬಿಟ್ಟೆ ಹಾಕೊಡ್ತೀವಿ. ಥ್ಯಾಂಕ್ ಯು ಗೈಸ್.